ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದೆ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಕಮ್ ಲೆಟ್ಸ್ ಗೋ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಮಮ್ಮಿ ಮತ್ತು ಅದ್ವಿಕಾ ಸೇರಿ ಬಜ್ಜಿ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಬ್ಲಾಗ್ ನೋಡಿರ್ತೀರ ಅನ್ಕೊತೀನಿ. ಸೊ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇವಾಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಇದು ನೆಕ್ಸ್ಟ್ ಪಾರ್ಟು. ಸೊ ನಾವು ನಿನ್ನೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ, ಜಾತ್ರೆ ಎಲ್ಲ ಮಾಡಿದ್ವಿ, ಹಳ್ಳಿಗೆಲ್ಲ ಹೋಗಿದ್ವಿ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದಾದ ಸಂಜೆ ನಮ್ಮ ಮಮ್ಮಿ ಬಜ್ಜಿ ಎಲ್ಲ ಮಾಡಿಕೊಟ್ರು. ಸೊ ಊರಿಗೆ ಹೋಗ್ತಾಳೆ ಇನ್ನೊಂದು 2 ಡೇಸಲ್ಲಿ, ಹಾಗಾಗಿ ಸೊ ನನಗೇನೇನು ಇಷ್ಟ ಆಗುತ್ತೆ ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ಇಲ್ಲಿ ನಮ್ಮೂರಲ್ಲಿ ಒಂದು 2 ಡೇಸ್ ಅಷ್ಟೇ ಇರೋದ್ರಿಂದ ಆಗಲಿಲ್ಲ, ಹಾಗಾಗಿ ಸೊ ನನಗೇನು ಇಷ್ಟ ನಮ್ಮ ಮಮ್ಮಿ ಕೈಯಿಂದ ಅದನ್ನು ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ಬಜ್ಜಿ ಮಾಡಿದ್ಲು. ಸೊ ಅದಾದಮೇಲೆ ಇವಾಗ ನನಗೆ ಹೋಳಿಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು, ಹಾಗಾಗಿ ಮಾಡು ಅಂತ ಹೇಳಿದ್ದೆ. ಸೊ ಅದು ಕೂಡ ಅಷ್ಟೇ ಇವಾಗ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕಿದು. ಸೊ ಮಧ್ಯಾಹ್ನ ಲಂಚ್ಗೆ ಹೋಳಿಗೆ ಅಂದರೆ ಹಬ್ಬದ ಊಟ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮಮ್ಮಿ ಹೋಳಿಗೆ ಇದೆಲ್ಲ ಚೆನ್ನಾಗಿ ಮಾಡ್ತಾಳೆ. ಸೊ ನೀವೇ ನೋಡ್ತಾ ಇರ್ಬೋದು, ಎಲ್ಲರೂ ಅಂದರೆ ಕೆಲವ್ರಿಗೆ ಮೈದಾ ಹಿಟ್ಟು ಹಾಕಿದರೆ ಅಷ್ಟೇ ಹೋಳಿಗೆ ಬರುತ್ತೆ. ನಮ್ಮ ಮಮ್ಮಿ ಹಾಗಿಲ್ಲ, ಯಾವುದೇ ಥರ ಹಿಟ್ಟಿದ್ರೂ ನೀಟಾಗಿ ಹೋಳಿಗೆ ಎಲ್ಲ ಮಾಡ್ತಾಳೆ. ಸೊ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಹೋಳಿಗೆ ಮಾಡೋದ್ರಲ್ಲಿ. ಕೆಲವೊಂದು ಐಟಮ್ಸ್ ಇದ್ದಾವೆ, ಸೊ ಇದೆಲ್ಲ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ಹೋಳಿಗೆ, ತುಪ್ಪ, ಕೋಸಂಬರಿ, ಬಜ್ಜಿ ಎಲ್ಲನೂ, ಆಮೇಲೆ ಕಟ್ಟಿನ ಸಾರು, ಹಾಗೆ ಹಬ್ಬದ ಊಟ ಏನೇನು ಮಾಡ್ತೀವಲ್ಲ ನಾವು, ಸೊ ಅದನ್ನೆಲ್ಲ ಮಾಡಿದ್ವಿ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೋಳಿಗೆನ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಇವಾಗ ನಾನು ನಮ್ಮ ಮನೆಯಲ್ಲಿ ಹೋಳಿಗೆ ಎಲ್ಲ ಮಾಡೋದಿಲ್ಲ, ಯಾಕಂತಂದರೆ ನಾನು ಒಬ್ಬಳೇ ಇರ್ತೀನಿ. ಹಾಗೆ ಸೊ ಅವ್ರು ಬರೋದು ನೈಟ್ ಆಗುತ್ತೆ, ಹಾಗಾಗಿ ಹೋಳಿಗೆ ಎಲ್ಲ ಮಾಡೋಕ್ಕೋಗಲ್ಲ. ಮನೇಲಿದ್ದರೆ ಮಾತ್ರ ಯಾವಾಗೋ ಒಂದು ಸತಿ ಮನೇಲಿರೋದು ಈ ಥರ ಹಬ್ಬ ಹುಣ್ಣಿಮೆದಲ್ಲಿ ಆ ಥರ ಮಾಡ್ತೀನಿ ಅಷ್ಟೇ. ಸೊ ಅದಾದ ಈವ್ನಿಂಗ್ ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ ಪಪ್ಸ್ ಅಂತೆ, ಒಂಥರ ಸಮೋಸ ಲೈಕ್ ಪಪ್ಸ್ ಎರಡು. ಅಂದರೆ ಇದು ಪಪ್ಸ್ ಥರ ನಾವು ಪಪ್ಸ್ ತಿಂತೀವಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ, ಬಟ್ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಇದನ್ನೆಲ್ಲ ಹಾಕಿದ್ದಾಳೆ, ಪುದೀನ. ಸೊ ಇದರಲ್ಲಿ ಕ್ಯಾಬೇಜು ಮತ್ತು ಆನಿಯನ್ ಇದೆ. ಸೊ ಈ ರೀತಿ ಎಲ್ಲ ಲಟ್ಟಿಸ್ಕೊಂಡು ಈ ಥರ ಎಲ್ಲ ಇಟ್ಕೋತಾಳೆ. ಆಮೇಲೆ ಈ ಥರ ಸ್ಕ್ವೇರಾಗಿ ಮಾಡಿ ಹಾಫ್ ಬೇಯಿಸೋದು. ಇದನ್ನು ತುಂಬ ಕರೆಕ್ಟಾಗಿ ಬೇಯಿಸೋದಿಲ್ಲ, ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ ಬೇಯಿಸಿ ಇದನ್ನು ಎತ್ತಿಟ್ಬಿಡೋದಂತೆ. ಸೊ ಈ ರೆಸಿಪಿ ಅಂತ ನನಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇವಾಗೇನು ಆನಿಯನ್ನು ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡಿಟ್ಟಿರ್ತೀವಲ್ಲ, ಸೊ ಅದು ಸೊ 2 ಹಾಕಿ ಫ್ರೈ ಮಾಡ್ತಾ ಇದ್ದಾಳೆ. ಅದರಲ್ಲಿ ಕೊತ್ತಂಬರಿ ಬೀಜ ಇರುತ್ತಲ್ವ, ಅದು ಕೂಡ ಹಾಕಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಅಂದರೆ ಸ್ಮೆಲ್ಲು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ ಎಲ್ಲ ಮಸಾಲೆ ಹಾಕಿದ, ಗರಂ ಮಸಾಲ, ಖಾರ, ಆಮೇಲೆ ಅಚ್ಕಾರ, ಸೊ ಇವೆಲ್ಲ ಮಸಾಲ, ಅರಿಶಿಣ ಪುಡಿ, ಸೊ ಎಲ್ಲ ಮಸಾಲ ಹಾಕಿ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಸೊ ಗಮ್ಮಂತ ಸ್ಮೆಲ್ ಅಂತೂ ಬರ್ತಾಯಿದೆ. ಸೊ ಇವಾಗ ಸ್ವಲ್ಪ ಹೊತ್ತು ಆದಮೇಲೆ, ಸ್ವಲ್ಪ ತಣ್ಣಗಾದ್ಮೇಲೆ, ಸೊ ಈ ರೀತಿ ಅದೇನು ಚಪಾತಿ ಥರ ಲಟ್ಟಿಸಿರ್ತಾರಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಸಮೋಸ ಶೇಪಲ್ಲಿ ಮಾಡಿಬಿಟ್ಟು ಅದನ್ನು ಡೀಪ್ ಫ್ರೈ ಮಾಡೋದು. ಸೊ ಇದಕ್ಕೆ ಮೈದಾ ಹಿಟ್ಟಿನ ಪೇಸ್ಟ್ ಬರುತ್ತಲ್ವ, ಸೊ ಅದನ್ನು ಹಚ್ಕೊತಾ ಇದ್ದಾಳೆ. ಊರಿಗೆ ಹೋದಾಗೊಮ್ಮೆ ನನಗೆ ಇದನ್ನೆಲ್ಲ ಮಾಡಿಕೊಡ್ತಾಳೆ. ಸೊ ಇವಾಗ ಕೂಡ ಅಷ್ಟೇ ಮಾಡಿಸ್ಕೊಂಡು ತಿಂತಾಯಿದ್ದೆ. ನಾಳೆ ನಮ್ಮ ಮಮ್ಮಿ ಊರಿಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ಸೊ ನಮ್ಮ ಮಮ್ಮಿ ಏನೇನು ಸ್ಪೆಷಲ್ ಮಾಡ್ತಾರೆ ಅದನ್ನೆಲ್ಲ ನಾವು ಮಾಡಿಸ್ಕೊಂಡು ತಿಂತೀವಿ. ಸೊ ನಾವು ಮಾಡಿದ್ದು ನಮಗೆ ತಿಂದು ಬೋರ್ ಆಗಿರುತ್ತೆ, ಹಾಗಾಗಿ ಸೊ ಇವಾಗ ಡೀಪ್ ಫ್ರೈ ಮಾಡ್ತಾರೆ. ಇದನ್ನು ಎಣ್ಣೆ ಎಲ್ಲ ಏನು ಹಿಡ್ಕೊಳ್ಳಲ್ಲ, ಸೊ ಚೆನ್ನಾಗೇ ಆಗುತ್ತೆ, ಟೇಸ್ಟಿ ಕೂಡ ಆಗುತ್ತೆ, ಸೊ ಸಾಫ್ಟ್ ಕೂಡ ಆಗುತ್ತೆ, ತುಂಬ ಏನು ಹಾರ್ಡ್ ಅಂತ ಏನಾಗಲ್ಲ, ಸಾಫ್ಟ್ ಕೂಡ ಆಗುತ್ತೆ, ಪಪ್ಸ್ ಥರ ಇರುತ್ತೆ. ಸೊ ಇದಕ್ಕೆ ಫ್ರೈಡ್ ಚಿಲ್ಲಿ ಕೂಡ ಇಟ್ಟಿದ್ದಾಳೆ, ತುಂಬ ಟೇಸ್ಟಿಯಾಗಿತ್ತು. ಸೊ ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಮಮ್ಮಿ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಅವಳಿಗೆ ಸೆಂಡ್ ಅಪ್, ಸೊ ಡ್ರಾಪ್ ಮಾಡೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲರೂ ಸ್ವಲ್ಪ ಅರ್ಲಿ ಮಾರ್ನಿಂಗೆ 7 ಗಂಟೆಗೆಲ್ಲ ಬಸ್ ಇರುತ್ತೆ, ಹಾಗಾಗಿ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಇವಾಗ ಅವಳಿಗೆ ಮಮ್ಮಿನ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಮಮ್ಮಿ ಕೂಡ ಅಷ್ಟೇ ತುಂಬ ಒಂಥರ ಡಲ್ ಆಗಿದ್ಲು, ಹಾಗೆ ನಾವು ಕೂಡ ಅಷ್ಟೇ. ಸೊ ಮನಸ್ಸಿರಲ್ಲ, ಬಟ್ ಹೋಗಲೇಬೇಕಲ್ವ, ನಮ್ಮ ಊರಿಗೆ ಅವ್ರ ಊರಿಗೆ ಹೋಗಲೇಬೇಕು. ಸೊ ಹಂಗಾಗಿ ನಮ್ಮ ಮಮ್ಮಿ
ಇವಾಗ ಹೋದ್ಲು. ಅದಾದ ನೆಕ್ಸ್ಟ್ ಡೇ ಈವ್ನಿಂಗು ನನ್ನ ಹಸ್ಬೆಂಡು ನನ್ನ ಕರೆಯೋಕ್ಕಂತ ಬಂದರು. ಸೊ ಇವಾಗ ಬಂದಿದ್ದಾರೆ. ನೆಕ್ಸ್ಟ್ ಡೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಕೂಡ ಅಷ್ಟೇ ಅಪ್ಪ ಬರ್ತಿದ್ದಾನೆ ಅಂತ ಹೇಳಿ ತುಂಬ ಎಕ್ಸೈಟ್ಮೆಂಟಾಗಿ ಬಂದಳು ಅದ್ವಿಕಾ. ಸೊ ಇವಾಗ ನಾವು ಇವತ್ತಿನ ನೈಟ್ ಇಲ್ಲೇ ಸ್ಟೇ ಆಗಿ ನಾಳೆ ಈವ್ನಿಂಗು ಅಥವಾ ಮಧ್ಯಾಹ್ನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಕೂಡ ಅಷ್ಟೇ ನಮ್ಮ ತಂಗಿ ಜೊತೆ ಚಪಾತಿ ಮಾಡ್ತಾ ಇದ್ದಾಳೆ. ಸೊ ನಾವೇನು ಮಾಡ್ತೀವಿ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ತುಂಬ ಎಕ್ಸೈಟ್ಮೆಂಟಲ್ಲಿ ಚಪಾತಿ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ನಾವು ಅದನ್ನು ಟೇಸ್ಟ್ ಮಾಡಬೇಕಂತ ಹೇಳ್ತಿರ್ತಾಳೆ ಯಾವಾಗಲೂ. ಮನೆಯಲ್ಲೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ತುಂಬಾ ಅಂದರೆ ಇರಿಟೇಟ್ ಮಾಡ್ತಾಳೆ. ನಾನು ಮಾಡ್ತೀನಿ ನನಗೆ ಅಂದರೆ ಅಲ್ಲಿ ಅವ್ರು ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ, ಅಡುಗೆ ಮಾಡೋಕ್ಕೇ ಬಿಡೋಲ್ಲ, ಅಷ್ಟೊಂದು ಇರಿಟೇಟ್ ಮಾಡ್ತಾಳೆ. ಸೊ ನಾನು ಮಾಡ್ತೀನಿ ಅಂತ ಹೇಳಿ. ಸೊ ನಾವು ನೆಕ್ಸ್ಟ್ ಊಟ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಡೇ ಮಧ್ಯಾಹ್ನ ಸೊ ನಾವು ಮತ್ತು ನಮ್ಮೂರಿಗೆ ಹೋಗ್ತಾಯಿದ್ದೀವಿ ಇವಾಗ. ಸೊ ಇವಾಗ ಕೂಡ ಅಷ್ಟೇ ತುಂಬ ಅಳ್ತಾ ಇದ್ಲು. ಮತ್ತು ಏನೋ ಒಂದು ಸಮಾಧಾನ ಮಾಡಿ ಇವಾಗ ಸುಮ್ಮನಾದ್ಲು ಸ್ವಲ್ಪ. ನನಗಂತೂ ಒಂಥರನೇ ಫೀಲ್ ಆಗ್ತಾಯಿತ್ತು. ಸೊ ಇವಾಗ ಹಾಗೆ ದಾರಿಲಿ ಅದೆಲ್ಲ ಕಾರಿಗೆಲ್ಲ ಸ್ಕ್ರ್ಯಾಚ್ ಬೀಳತ್ತಲ್ವ, ಅದು ಎಲ್ಲ ಮಾರ್ತಾ ನಿಂತ್ಕೊಂಡಿದ್ರು. ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಹೇಳಿ ನೋಡ್ತಾಯಿದ್ರು. ಬಟ್ ಚೆನ್ನಾಗಿರಲಿಲ್ಲ, ಹಾಗಾಗಿ ವಾಪಸ್ ಹಾಗೆ ಬಂದ್ವಿ. ಸೊ ಇವಾಗ ಮತ್ತೆ ನಮ್ಮ ಜರ್ನಿ ಮುಗೀತು. ಇವಾಗ ನಮ್ಮೂರು ಕೂಡ ರೀಚ್ ಆದ್ವಿ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.